ಮಾತಾಡಬೇಕಾಗಿರೋದ್ರಿಂದ ನಾನಾದರೂ ಈ ಕೂಡಲೇ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಈ ಒಂದು 7 BDA ಕಾಂಪ್ಲೆಕ್ಸ್ ಅನ್ನ ಕೆಡವಿ ಹೊಸ BDA ಕಾಂಪ್ಲೆಕ್ಸ್ ಇದು ಕಟ್ಟಬೇಕು ಅಂತ ಏನು ಹೊರಟಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹ ಮಾಡ್ತಾರೆ. ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಂತಹ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಸೊ ಈಗಾಗಲೇ ನಮ್ಮ ಸ್ನೇಹಿತರುಗಳು ಈ ಒಂದು BDA ಕಾಂಪ್ಲೆಕ್ಸ್ ಉಳಿಸಿ ಹೋರಾಟ ಸಮಿತಿಯ ವತಿಯಿಂದ ಇದೇ 12ನೇ ತಾರೀಕು ಫ್ರೀಡಂ ಪಾರ್ಕ್ ಒಂದು ಪ್ರತಿರೋಧ ಸಮಾವೇಶ, ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಬೆಂಗಳೂರಿಗರಿಂದ ಹಮ್ಮಿಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರು. ನಂಗೆ ಇನ್ನೂ ನೆನಪಿದೆ, ಸುಮಾರು ಒಂದು 6-7 ವರ್ಷದ ಹಿಂದೆ ಸಹ ಇಂದಿರಾನಗರ BDA ಕಾಂಪ್ಲೆಕ್ಸ್ ಅನ್ನ ಈ ಎಂಬಸಿ ಗ್ರೂಪ್ಗೆ ಕೊಡಬೇಕು ಅಂತ ಹೇಳಿ ಆಗಿನ ಸರ್ಕಾರ ನಿರ್ಧಾರ ಮಾಡಿದಾಗ ನಾವು ಯಾವ ತರ ಅಲ್ಲೊಂದು ಪ್ರತಿರೋಧ ವ್ಯಕ್ತಪಡಿಸಿದ್ವಿ. ಅಲ್ಲಿರೋ ಒಂದು ಸ್ಥಳೀಯ ಸಂಘಟನೆಗಳು, ಅಲ್ಲಿರೋ RWS ಅವ್ರ ಜೊತೆ ಸೇರ್ಕೊಂಡು ಒಂದು ಹೋರಾಟ ಮಾಡಿದ್ವಿ. ಮೊನ್ನೆ ತಾನೇ ಒಂದು 4 ತಿಂಗಳ ಹಿಂದೆ ಇದೇ ವಿಷಯ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಂದಾಗಲೂ ಸಹ ಇಂದಿರಾನಗರ BDA ಕಾಂಪ್ಲೆಕ್ಸ್ ಹತ್ರ, ನಂತರ ಕೋರಮಂಗಲ BDA ಕಾಂಪ್ಲೆಕ್ಸ್ ಹತ್ರ ನಮ್ಮ ಪಕ್ಷದ ವತಿಯಿಂದ ನಮ್ಮದೇ ಆದ ರೀತಿಯಲ್ಲಿ ಕೆಲವೊಂದು ಪ್ರತಿಭಟನೆಗಳನ್ನ ನಾವು ಹಮ್ಮಿಕೊಂಡಿದ್ವಿ. ಸೊ ಇದೆಲ್ಲದನ್ನು ನೋಡಿ ಯಾವ ತರ ಈ ಒಂದು ಖಾಸಗೀಕರಣ ಅನ್ನೋದು ಎಲ್ಲಾ ಹಂತದಲ್ಲೂ ಹೋಗ್ತಾ ಇದೆ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ನೀವು ಒಂದು ಅಪಾರ್ಟ್ಮೆಂಟ್ ನ ಖರೀದಿ ಮಾಡ್ತೀರಾ ಬೆಂಗಳೂರಲ್ಲಿ. ಅಪಾರ್ಟ್ಮೆಂಟ್ ನ ಖರೀದಿ ಮಾಡಿದಾಗ ಅಷ್ಟೊಂದು ಖಾಲಿ ಜಾಗ ಇರುತ್ತೆ, ಮತ್ತೆ ಒಂದು ಕ್ಲಬ್ ಹೌಸ್ ಮಾಡ್ತಾರೆ, ಬೇರೆ ಬೇರೆ ಮಾಡ್ತಾರೆ. ಸೊ ಅದ್ರ ಓನರ್ಶಿಪ್ ಯಾರ ಹತ್ರ ಇರುತ್ತೆ? ಆ ಅಪಾರ್ಟ್ಮೆಂಟ್ ಗಳ ಓನರ್ಸ್ ಹತ್ರ ಅದ್ರ ಓನರ್ಶಿಪ್ ಇರುತ್ತೆ. ಎಲ್ಲಾ ಲ್ಯಾಂಡ್ ಎಲ್ಲಾದ್ರೂ ಅನ್ಡಿವೈಡೆಡ್ ಶೇರ್ ಅಂತ ಮಾಡ್ತಾರೆ. ಅದೇ ಇವಾಗ BDA ಲೇಔಟ್ ಇಲ್ಲ ಎಂದಾಗ BDA ಕಾಂಪ್ಲೆಕ್ಸ್ ಉಪಯೋಗ ಏನಿರುತ್ತೆ? ಇವತ್ತು BDA ಲೇಔಟ್ಗಳಲ್ಲಿ ಒಂದೊಂದು ನಿವೇಶನ ಮಾರಬೇಕಾದ್ರೂ ಅವ್ರು ಹೇಳೋದೇನು, ಹೌದು ಇಲ್ಲೊಂದು ದೊಡ್ಡ ಮಟ್ಟದ ಒಂದು BDA ಕಾಂಪ್ಲೆಕ್ಸ್ ಇದೆ, ನಿಮಗೆ ಎಲ್ಲಾ ರೀತಿಯಾದ ಅನುಕೂಲ ಇರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಜನರಿಗೆ ಸೈಟ್ಗಳನ್ನ ಮಾರ್ತಾರೆ. ಸೊ ಹಾಗಿದ್ದಾಗ ಇವತ್ತದು ಕೆಟ್ಟೋಗಿದೆ ಅಂತ ಹೇಳಿದಾಗ, ಇವತ್ತದೊಂದು ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿದಾಗ ಅಲ್ಲಿನ ಸ್ಥಳೀಯ ಜನರಿಗೆ ಅದರ ಮಾಲೀಕತ್ವ ಇರಬೇಕು, ಅಲ್ಲಿನ ಸ್ಥಳೀಯ ಜನರು ಡಿಸೈಡ್ ಮಾಡಬೇಕು ಅಲ್ಲಿ ಏನಾಗಬೇಕು ಅಂತ ಹೇಳಿ. ಉದಾಹರಣೆಗೆ ತಗೊಳ್ಳಿ, ಬೆಂಗಳೂರಲ್ಲಿ ಇವತ್ತಿರೋ ಪರಿಸ್ಥಿತಿಯಲ್ಲಿ ಸರ್ಕಾರ ಆಗಿರ್ಲಿ, BBMP ಆಗಿರ್ಲಿ, BDA ಆಗಿರ್ಲಿ, ಹೊಸ ಜಾಗನ ಖರೀದಿ ಮಾಡಿ ಒಂದು ಪಾರ್ಕೋ ಅಥವಾ ಸಾರ್ವಜನಿಕ ಹಿತಾಸಕ್ತಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಕ್ ಸಾಧ್ಯ ಆಗುತ್ತಾ? ಆಗ್ಲೇ ಸ್ನೇಹಿತರು ಹೇಳಿದ್ರು, ಇವತ್ತು ರಿಯಲ್ ಎಸ್ಟೇಟ್ ಯಾವ ತರ ಇದೆ ಅಂದ್ರೆ, ನಿಮಗೆ ಮಾಲೀಕರಿಗೆ 60% ಕೊಟ್ಟು ಇನ್ನು 40% ಬಿಲ್ಡರ್ಸ್ ತಗೊಂತಾರೆ. ಆದ್ರೆ ಇಲ್ಲಿ ನೋಡಿ ಎಂತ ಪರಿಸ್ಥಿತಿ ಇದೆ ಅಂತ ಹೇಳಿ, 30% 35% ಸರ್ಕಾರಕ್ಕಂತೆ, 65ರಿಂದ 70% ಖಾಸಗಿಯವರಿಗಂತೆ. ಇದು ಎಷ್ಟು